ಗ್ಯಾಸ್ ಅನ್ನೋದು ಯಾಕೆ ದಿನ ಆಗ್ತಾ ಇದೆ? ಕೋಟ್ಯಾಂತರ ಜನಕ್ಕೆ ಪ್ರಪಂಚದಲ್ಲಿ ಇದೊಂದು ಗ್ಯಾಸ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಇದು ಎಷ್ಟೊಂದು ಜನ ಮೋಷನ್ ಹೋಗ್ತಾ ಇದ್ದೀನಿ ಸರ್ ಅಂತಾರೆ, ಬಟ್ ಕರಳು ಸರಿಯಾಗಿ ಕ್ಲಿಯರ್ ಆಗ್ತಾ ಇರಲ್ಲ. ಇನ್ನೂ ಆಹಾರದಲ್ಲಿ ತೊಂದರೆ ಇದೆಯಾ? ಕರಳಲ್ಲಿ ಮಲ ಅನ್ನೋದು ಕೂತಿದ್ದಾಗ ಬ್ಯಾಕ್ಟೀರಿಯಾ ಜೊತೆಗೆ ಜಾಸ್ತಿ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ, ಗ್ಯಾಸು ಒಳಗಡೆ ಜಾಸ್ತಿ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಪರಿಹಾರ ಏನು? ಈ ವಿಡಿಯೋಲಿ ನೋಡೋಣ. ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ. ಈ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ಡೈಜೆಸ್ಟಿವ್ ಹೆಲ್ತ್ ವಿಡಿಯೋಸ್ನ ನಾವು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಈಗ ಈ ಗ್ಯಾಸ್ ಅನ್ನೋದನ್ನು ನಾವು ಯಾವ ಥರ ಸಾರ್ಟ್ ಔಟ್ ಮಾಡಬೇಕು, ಯಾವ ಥರ ನಿಮ್ಮ ಗಟ್ ಹೆಲ್ತ್, ನೀವು ಒಂದು ಜೀರ್ಣಕ್ರಿಯೆ ಆರೋಗ್ಯನ ಯಾವ ಥರ ನಾವು ಒಳ್ಳೆ ಟ್ರ್ಯಾಕಿಗೆ ತರಬೇಕು ನೋಡೋಣ. ಈಗ ಈ ಗ್ಯಾಸ್ ಅನ್ನೋದು ಯಾಕೆ ಬರುತ್ತೆ? ಇದಕ್ಕೇನಾದರೂ ಕಾರಣಗಳು ನಿಮ್ಮ ತಿನ್ನೋ ಆಹಾರದಲ್ಲಿದೆಯಾ, ಅಥವಾ ಇದು ನಿಮಗೆ ಲೈಫ್ ಲಾಂಗು ಈ ಗ್ಯಾಸ್ ಅನ್ನೋದಿದೆ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕಂಟಿನ್ಯೂ ಆಗಬೇಕಾ? ಈ ಗ್ಯಾಸ್ ಪಾಸ್ ಮಾಡೋದನ್ನೋದು ಸಹಜ, ಅದೊಂದು ನೈಸರ್ಗಿಕ ಕ್ರಿಯೆ, ಅದು ಎಲ್ಲರಿಗೂ ಆಗುತ್ತೆ. ಈಗ ಇದು 10ರಿಂದ 20 ಟೈಮಷ್ಟು ಸಾಮಾನ್ಯ ಮನುಷ್ಯ ಗ್ಯಾಸು ಪಾಸ್ ಮಾಡ್ತಾ ಇರ್ತಾರೆ. ಎಷ್ಟೊಂದು ಸರಿ ಅವ್ರಿಗೆ ಗೊತ್ತಿರೋದಿಲ್ಲ, ನಿದ್ದೆಯಲ್ಲಿ ಆಗ್ತಾ ಇರುತ್ತೆ. ಸೊ ಅದು ನಾರ್ಮಲ್ಲು. ಈಗ ಅದು ತೊಂದರೆ ಅಂತ ಯಾಕೆ ಗೊತ್ತಾಗ್ತಾ ಇದೆ ಅಂದರೆ, ಕೆಲವರು ಅವ್ರಿಗೆ ಪಾಯಿಂಟ್ ಮಾಡಿ ಹೇಳ್ತಾ ಇರ್ತಾರೆ, ಏನ್ರಿ ಇಷ್ಟೊಂದು ಗ್ಯಾಸ್ ಪಾಸ್ ಮಾಡ್ತಾ ಇರತ್ತೆ. ಅವ್ರಿಗೆ ಗೊತ್ತಾಗುತ್ತೆ, ನಾನು ವಿಪರೀತ ಗ್ಯಾಸು ನಾನು ಹೋಗ್ತಾ ಇರುತ್ತೆ, ಯಾವಾಗಲೂ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಮಾಡ್ತಾ ಇರ್ತೀನಿ. ಅದು ನನಗೆ ಪಾಸ್ ಮಾಡಿದಾಗೂ ವಿಪರೀತ ಒಂದು ವಾಸನೆ ಇರುತ್ತೆ. ಆ್ಯಂಡ್ ಕೆಲವೊಂದು ಟೈಮಲ್ಲಿ ನಾನು ಗ್ಯಾಸ್ ಪಾಸ್ ಮಾಡೋಕ್ಕೆ ಹೋದಾಗಲೂ ಹೊಟ್ಟೆ ಎಲ್ಲ ನೋವು ಬರುತ್ತೆ, ಅಥವಾ ಗ್ಯಾಸ್ ಪಾಸ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಎಲ್ಲ ಹಿಂಡ್ದಂಗೆ ಆಗ್ತಾ ಇರುತ್ತೆ, ಒಂಥರ ಹೊಟ್ಟೆ ಎಲ್ಲ ಉಬ್ಬರ ಬಂದುಬಿಡುತ್ತೆ. ಆಮೇಲೆ ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದೆ. ಈ ಥರದ್ದೆಲ್ಲ ಇಶ್ಯೂಸು ನಿಮಗೆ ಇದ್ದಾಗ ನಮ್ಮ ಕರಳಿನ ಆರೋಗ್ಯದಲ್ಲಿ ಏನೋ ಒಂದು ತೊಂದರೆ ಇದೆ, ಅಥವಾ ನೀವು ತಿನ್ನೋ ಆಹಾರ ಏನಿದೆ ಅದರಲ್ಲಿ ಏನೋ ತೊಂದರೆ ಇರುತ್ತೆ. ಈಗ ಈ ಕಾಮನ್ ಕಾಸ್ ಅಂದರೆ ಸಾಮಾನ್ಯವಾಗಿ ಯಾವ ಕಾರಣದಿಂದ ಗ್ಯಾಸ್ ಇದಾಗುತ್ತೆ? ಒಂದು, ಈ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಕಾರ್ಬ್ಸ್ ಅನ್ನೋದು ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಈ ಕಾರ್ಬೋಹೈಡ್ರೇಟ್ಸ್ ಅಂದರೆ ಕೆಲವೊಂದು, ಈಗ ಒಳ್ಳೆ ಫುಡ್ಸ್ ಇರುತ್ತೆ, ಈಗ ಎಲ್ಲರೂ ಎಲ್ಲದನ್ನ ಅವಾಯ್ಡ್ ಮಾಡಬೇಕಂತಿಲ್ಲ, ಕೆಲವರಿಗೆ ಕೆಲವೊಂದು ಆಗ್ಬರೋದಿಲ್ಲ. ಈಗ ಕಾಳುಗಳು ತಗೊಳ್ಳಿ, ಇನ್ನು ಕೆಲವು ಈ ಲೆಗ್ಯೂಮ್ಸು, ರಾಜ್ಮಾ, ಈ ಕಡಲೆ, ಕಿಡ್ನಿ ಬೀನ್ಸು, ಈ ಥರದ್ದು. ಇನ್ನು ಕೆಲವರಿಗೆ ಈ ಕ್ರೂಸಿಫೆರಸ್ ವೆಜಿಟೇಬಲ್ಸ್ ಅಂತೀವಿ, ಅಂದರೆ ಕೋಸು, ಹೂಕೋಸು, ಈ ಬ್ರೋಕೊಲಿ, ಅಥವಾ ಈ ಆನಿಯನ್ಸು, ಈರುಳ್ಳಿ, ಬೆಳ್ಳುಳ್ಳಿ, ಇಂಥದ್ರಲ್ಲಿ ಸ್ವಲ್ಪ ಈ ಕಾಂಪ್ಲೆಕ್ಸ್ ಶುಗರ್ಸ್ ಅಂತ ಕರಿತೀವಿ, ರ್ಯಾಫಿನೋಸ್ ಮತ್ತು ಫ್ರುಕ್ಟಾನ್ಸ್ ಅಂತಿರುತ್ತೆ. ಇದು ಕೆಲವರಿಗೆ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಅವ್ರ ಚಿಕ್ಕ ಕರಳಲ್ಲಿ. ಸೊ ಇದು ಏನಾಗುತ್ತೆ, ಈ ಗಟ್ ಬ್ಯಾಕ್ಟೀರಿಯಾ ನಮ್ಮ ದೊಡ್ಡ ಕರಳಲ್ಲಿ ಇದನ್ನು ಒಂಥರ ಫರ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ, ಅದರಿಂದ ಈ ಹೈಡ್ರೋಜನ್ನು, ಮೀಥೇನು ಮತ್ತು ಈ ಸಲ್ಫರನ್ನು ಗ್ಯಾಸಸ್ಸು ರಿಲೀಸ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನೀವು ಗ್ಯಾಸ್ ಪಾಸ್ ಮಾಡಿದಾಗೆಲ್ಲ ತುಂಬ ವಾಸನೆ. ಈಗ ಕೆಲವರು ಮನೆಯಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಇವನು ಗ್ಯಾಸು ಪಾಸ್ ಮಾಡಿದ್ರೆ ವಿಪರೀತ ಸ್ಮೆಲ್ ಇರುತ್ತೆ ಸರ್, ಅದು ಇದಂತ. ಸೊ ಈ ಥರದ್ದು ಆಗ್ತಾ ಇರುತ್ತೆ. ಇನ್ನು ಎಷ್ಟೊಂದು ಜನಕ್ಕೆ ಈ ನಡುವೆ ಏನಾಗ್ತಾ ಇದೆ, ಈ ಹಾಲಿಂದೊಂದು ತೊಂದರೆ ಇದೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ. ಅಂದರೆ ಅವರ ಶರೀರದಲ್ಲಿ ಈ ಲ್ಯಾಕ್ಟೋಸ್ ಅನ್ನೋ ಒಂದು ನೈಸರ್ಗಿಕವಾಗಿರುವಂಥ ಶುಗರ್ ಇರುತ್ತೆ ಡೈರಿ ಪ್ರಾಡಕ್ಟ್ಸ್ ಹಾಲಲ್ಲಿ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಒಂದು ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ ನಮ್ಮ ಬಾಡಿಲಿ, ಅದು ಒಳ್ಳೆ ಪ್ರಮಾಣದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅವರು ಡೈರಿ ಪ್ರಾಡಕ್ಟ್ಸು ಹಾಲು ಅದನ್ನು ತಗೊಂಡಾಗ ಅವ್ರಿಗೆ ಹೊಟ್ಟೆ ಉಬ್ಬರ, ಗ್ಯಾಸ್ ಹೋಗೋದು, ಕೆಲವೊಂದು ಟೈಮು ಸ್ವಲ್ಪ ಮೋಷನ್ಸು ಜಾಸ್ತಿ ಆಗೋದು, ಈ ಥರದ್ದು ಆಗ್ತಾ ಇರುತ್ತೆ. ಇನ್ನು ಕೆಲವರಿಗೆ ಅದರಿಂದ ಹಾಲು ಅದನ್ನು ತಗೊಂಡ ತಕ್ಷಣ ಹೊಟ್ಟೆ ಎಲ್ಲ ಒಂಥರ ಹಿಂಡಿದಂಗೆ, ಈ ಕ್ರ್ಯಾಂಪಿಂಗ್ ಪೈನ್ಸ್ ಅಂತೀವಿ, ಹಿಂಡಿ ಥರ ನೋವು ಬರ್ತಾ ಇರುತ್ತೆ ಅದು. ಇನ್ನು ಈಗ ನಾವು ಸುಮಾರು ಜನಕ್ಕೆ ಈ ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ನೋಡ್ತೀವಿ, ಸೀಲಿಯಾಕ್ ಡಿಸೀಸ್ ಅಂತೀವಿ. ಅಂದರೆ ಗೋಧಿಯಲ್ಲಿ ಇರುತ್ತಿದ್ದು ಗ್ಲೂಟೆನ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಈ ಬಾರ್ಲಿ ಇದರಲ್ಲಿ ಇರುತ್ತೆ. ಸೊ ಅದನ್ನು ತಗೊಂಡಾಗೆಲ್ಲ ಏನಾಗುತ್ತೆ, ಅವರಿಗೆ ಈ ಚಿಕ್ಕ ಕರಳಿಗೆ ಈ ಗ್ಲೂಟೆನ್ ಅನ್ನೋದು ಗೋಧಿ ಪದಾರ್ಥ ಹೋಗ್ತಾ ಇದ್ದಂಗೆ ಅವರಿಗೆ ವಿಪರೀತ ತೊಂದರೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೋವು, ಹೊಟ್ಟೆ ಭಾರ, ಗ್ಯಾಸ್ ಹೋಗೋದು ಅದೆಲ್ಲ. ಯಾಕಂದರೆ ಅವರ ಶರೀರ ಅದನ್ನು ರಿಜೆಕ್ಟ್ ಮಾಡ್ತಾ ಇದೆ, ಅದು ಕಂಪ್ಲೀಟ್ ಇಂಟಾಲರೆನ್ಸ್ ಟು ಗ್ಲೂಟೆನ್. ಸೊ ಗ್ಲೂಟೆನ್ ಅನ್ನೋದು ಈಗ ಅದು ಒಳ್ಳೆ ಪ್ರೋಟೀನು. ಎಷ್ಟೊಂದು ಜನ ಮುಂಚೆಯಿಂದ ವೀಟ್ ತಿಂತಾ ಇರ್ತಾರೆ, ಸರ್ ನಾನು ಮುಂಚೆಯಿಂದ ಗೋಧಿ ತಿಂತಾನೆ ಇದ್ದೀನಿ, ಮತ್ತು ಈಗ ಯಾಕೆ ಬಂದಿದೆ ಅಂತಾರೆ. ಅದಕ್ಕೆ ಕೆಲವೊಂದು ಟೈಮು ಆನ್ಸರ್ ಇರೋದಿಲ್ಲ, ಯಾಕಂದರೆ ನಿಮ್ಮ ಶರೀರದಲ್ಲಿರೋ ಒಂದು ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿಲಿ ಏನೋ ತೊಂದರೆ ಆಗಿದೆ, ಹಾಗಾಗಿ ಇದೊಂದು ಕಂಡೀಷನ್ನು ಡೆವಲಪ್ ಆಗ್ತದೆ. ಸೊ ಅಂಥವ್ರಿಗೆ ನಾವು ಅದಕ್ಕೆ ಸ್ಪೆಸಿಫಿಕ್ ಆಗಿ ಟೆಸ್ಟ್ ಮಾಡಿ ಅವ್ರಿಗೆ ಇದೆ ಅಂತ ಗೊತ್ತಾದರೆ, ಕನ್ಫರ್ಮ್ ಮಾಡಿದ್ರೆ ಗ್ಲೂಟೆನ್ ಅನ್ನೋದನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ.
ಯಾಕಂದರೆ ಈಗ ಗ್ಲೂಟನ್ ಅದು ಅಲರ್ಜಿ ಇದ್ದಾಗ ಅದನ್ನು ನೀವು ತಗೊತಾ ಇದ್ರೆ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಆಹಾರನ ಸರಿಯಾಗಿ ಅಬ್ಸರ್ವ್ ಆಗಲ್ಲ, ಸುಸ್ತು, ಹಲವಾರು ಒಂದು ಬೇರೆ ಈ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಸು ಬರ್ತಾ ಇರುತ್ತೆ. ಸೊ ಇದು ನಿಮ್ಮ ಓನ್ ಇಮ್ಯೂನ್ ಸಿಸ್ಟಮ್ಮೇ ಕೊಡ್ತಾ ಇರೋವಂಥ ತೊಂದರೆ ಇದು. ಸೊ ಇದಕ್ಕೆ ಏನು ಮಾತ್ರೆಗಳು ಆ ಥರದ್ದು ಇರೋದಿಲ್ಲ. ಕೆಲವರು ಈ ಗ್ಲೂಟನ್ ಫ್ರೀ ಡಯಟ್ ಅಂತಂದರೆ ಗೋಧಿನೇ ತಿಂದೇನೆ ಬರೀ ಸ್ವಲ್ಪ ರೈಸ್ ಬೇಸ್ಡು, ರಾಗಿ ಈ ಥರದ್ದು ಡಯಟಲ್ಲಿ ಇರಬೇಕಾಗುತ್ತೆ. ಇನ್ನು ಕೆಲವರಿಗೆ ಕಾಮನ್ ಆಗಿ ನಾವೇಡೇಸ್ ಏನು ನೋಡ್ತಾ ಇರ್ತೀವಿ ನಮ್ಮ ದೇಶದಲ್ಲಿ, ಈ ಆ್ಯಂಟಿಬಯೋಟಿಕ್ಸ್ ಅನ್ನೋದು ವಿಪರೀತ ಯೂಸ್ ಮಾಡ್ತಾರೆ. ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು. ಒಂದು ಸ್ವಲ್ಪ ನೆಗಡಿ ಆಯಿತು, ಒಂದು ಸ್ವಲ್ಪ ಕೆಮ್ಮಾಯಿತು, ಏನೋ ಒಂದು 2 ಸರಿನೋ ಸ್ವಲ್ಪ ಮೈಲ್ಡಾಗಿ ಫೀವರ್ ಬಂತು, ಅಥವಾ 1-2 ಸಾರಿ ಲೂಸ್ ಮೋಷನ್ ಆಯಿತು ಅಂದರೆ ಪಟ್ ಅಂತ ಮೆಡಿಕಲ್ ಶಾಪ್ ಹೋಗಿ ಆ್ಯಂಟಿಬಯೋಟಿಕ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಷ್ಟೊಂದು ಇವೆಲ್ಲ ವೈರಲ್ ಇನ್ಫೆಕ್ಷನ್ಸು. ಸೊ ಇದರಿಂದ ನಿಮಗೆ ಆ್ಯಂಟಿಬಯೋಟಿಕ್ಕಿಂದ ಬೆನಿಫಿಟ್ ಏನಿರಲ್ಲ. ಬಟ್ ಇದನ್ನು ಪದೇ ಪದೇ ನೀವು ಆ್ಯಂಟಿಬಯೋಟಿಕ್ಕು ಸಣ್ಣ ಪುಟ್ಟ ಇದಕ್ಕೆಲ್ಲ ಅನ್ವಾಂಟೆಡ್ ಅಂದರೆ ಬೇಕಿಲ್ಲದೆ ಇರೋ ಕಾರಣಕ್ಕೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕರಳಲ್ಲಿರೋ ಒಂದು ಗುಡ್ ಬ್ಯಾಕ್ಟೀರಿಯಾ, ಗಟ್ ಮೈಕ್ರೋಬಯಮ್ ಅನ್ನೋದನ್ನು ಅದು ಸಾಯಿಸ್ತಾ ಇರುತ್ತೆ. ಸೊ ರಿಪೀಟೆಡಿಗೆ ಥರ ಆ್ಯಂಟಿಬಯೋಟಿಕ್ ನಿಮಗೆ ಎಕ್ಸ್ಪೋಜರ್ ಇದ್ದಾಗ ಏನಾಗುತ್ತೆ, ನಿಮ್ಮ ಕರಳಿನ ಆರೋಗ್ಯ ಏನಾಗುತ್ತೆ, ಅದು ಒಂಥರ ಲಾಂಗ್ ಟರ್ಮು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಕರಳಿನ ಆರೋಗ್ಯ ನಿಮಗೆ ಡ್ಯಾಮೇಜ್ ಆದಾಗ, ಗಟ್ಟಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಅದೆಲ್ಲ ನಿಮಗೆ ಕಡಿಮೆ ಆದಾಗ ಏನಾಗುತ್ತೆ, ಈ ಬೇಡದೇ ಇರೋ ಬ್ಯಾಕ್ಟೀರಿಯಾದು ಎಫೆಕ್ಟ್ ಇರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಆಗ ನಿಮಗೆ ಹಲವಾರು ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು, ಈ ಎಸ್ಪೆಷಲಿ ಈ ಅನ್ವಾಂಟೆಡ್ ಬ್ಯಾಕ್ಟೀರಿಯಾ, ಗ್ಯಾಸ್ ಪ್ರೊಡ್ಯೂಸಿಂಗ್ ಅಂತೀವಿ, ಅವು ಒಂಥರ ಜಾಸ್ತಿ ಆಗ್ತಾ ಇದ್ದಂಗೆ ಈ ವಿಪರೀತ ಗ್ಯಾಸ್ ಕೆಳಗಡೆಯಿಂದ ಪಾಸ್ ಮಾಡೋದು, ಅಥವಾ ವಿಪರೀತ ಹೊಟ್ಟೆ ಉಬ್ಬರ ಬರೋದು, ಗ್ಯಾಸ್ ಪಾಸ್ ಮಾಡಿದ್ರೆ ಭಯಂಕರವಾಗಿ ಸ್ಮೆಲ್ ಬರೋದು, ಆಮೇಲೆ ಹೊಟ್ಟೆ ಎಲ್ಲ ಒಂಥರ ಭಾರ ಆಗೋದು. ಸೊ ಈ ಥರ ಹಲವಾರು ಡೈಜೆಸ್ಟಿವ್ ಇಶ್ಯೂಸು ಸ್ಟಾರ್ಟ್ ಆಗುತ್ತೆ. ಇನ್ನು ಎಷ್ಟೊಂದು ಜನ ಈ ಯಂಗ್ಸ್ಟರ್ಸಲ್ಲಿ ಈಗ ಒಂಥರ ಏನೋ ಅವರಿಗೆ ಮಾನಸಿಕ ಒತ್ತಡ, ಆತಂಕ, ನಿದ್ದೆ ಸರಿಯಾಗಿರೋದಿಲ್ಲ. ಈ ಬೆಂಗಳೂರು ಇಂಥ ನಗರಗಳಲ್ಲಿ ಈ ವರ್ಕ್ ಸ್ಟ್ರೆಸ್ಸು, ಏನೇನೋ ಅನ್ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಎಲ್ಲ ಇಟ್ಕೊಂಡು ಅವರು ಈ ಸ್ಟ್ರೆಸ್ಸು ಕಾನ್ಸ್ಟೆಂಟ್ ಒಂದು ಒತ್ತಡದಿಂದ ಗಟ್ಟಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಅದರಿಂದನೂ ಹಾಳಾಗ್ತಾ ಇರುತ್ತೆ. ಯಾಕಂದರೆ ನಮ್ಮ ಮೆದುಳು ನಮ್ಮ ಗಟ್ಟನ್ನ ಕಾನ್ಸ್ಟೆಂಟಾಗಿ ಒಂಥರ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಕೆಲವೊಂದು ಟೈಮು ಇಲ್ಲಿನ ತೊಂದರೆಗಳಿಂದ ನಮ್ಮ ಈ ಜೀರ್ಣಕ್ರಿಯೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ತೊಂದರೆಗಳು ಶುರುವಾಗ್ತಾ ಇರುತ್ತೆ. ಸೊ ಇದು ಇನ್ನು ಕೆಲವ್ರಿಗೆ ಆಂಗ್ಸೈಟಿ, ಆತಂಕ, ಸ್ವಲ್ಪ ಈ ಪ್ಯಾನಿಕ್ ಅಟ್ಯಾಕ್ಸ್, ಅವರೆಲ್ಲ ಏನಾಗ್ತಾ ಇರುತ್ತೆ, ಎಷ್ಟೊಂದು ಸಾರಿ ಗೊತ್ತಿಲ್ಲದೇ ಗಾಳಿನೂ ಜಾಸ್ತಿ ನುಂಗ್ತಾ ಇರ್ತಾರೆ. ಸೊ ಆ ನುಂಗೋ ಗಾಳಿ ಏನಾಗುತ್ತೆ, ಕೆಲವೊಂದು ಸಾರಿ ತೆಗಿಬಿಟ್ರೆ ಆಚೆಗೆ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಅದು ಗಾಳಿ ಸ್ವಲ್ಪ ಎಲ್ಲ ಕರಳುಗೊಟ್ಟೋಗುತ್ತೆ. ಕರಳುಗೊಟ್ಟೋದ್ಮೇಲೆ ಗಾಳಿನ ನೀವು ತೆಗೋಕ್ಕಾಗಲ್ಲ, ಅದು ಇನ್ನು ಒಳಗಡೆ ಟ್ರ್ಯಾಪ್ ಆಗಿ ಕೆಲವೊಂದು ಟೈಮ್ ಹೊಟ್ಟೆ ಎಲ್ಲ ಉಬ್ಬರ ಬರೋದು, ಗ್ಯಾಸು ಜಾಸ್ತಿ ಆಗೋದಾಗುತ್ತೆ. ಇನ್ನು ಈ ಕಾನ್ಸ್ಟೆಂಟು ಈ ಒತ್ತಡ, ಸ್ಟ್ರೆಸ್ ಇರೋರಿಗೆ ಈ IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅನ್ನೋ ಕಂಡೀಷನ್ನು ಕಾಮನ್. ಅದರಲ್ಲೂ ಸ್ವಲ್ಪ ಜಾಸ್ತಿ ಗ್ಯಾಸು ಇಂಥ ತೊಂದರೆ ಇರುತ್ತೆ. ಇನ್ನು ಕೆಲವೊಂದು ಅವರ ಜೀವನ ಶೈಲಿ ಅಂದರೆ ತಿನ್ನೋದು ಏನಾಗುತ್ತೆ, ಎಷ್ಟೊಂದು ಜನ ಈಗ ನೋಡ್ತಾ ಇರ್ತೀನಿ, ನಿಂತ್ಕೊಂಡು ತಿನ್ನೋದು, ಅಥವಾ 5 ನಿಮಿಷದಲ್ಲಿ ಊಟ ಮುಗಿಸ್ಬಿಡೋದು, ಅಥವಾ ಏನೋ ಈ ಮಾತಾಡ್ಕೊಂಡು ತಿಂತಾ ಇರೋದು, ಅಥವಾ ಯಾವುದೋ ಒಂದು ವರ್ಚುವಲ್ ಮೀಟಿಂಗ್ಸಲ್ಲಿ ಲಿಂಕ್ ಆಗಿರ್ತಾರೆ, ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತಾ ತಿಂತಾ ಇರ್ತಾರೆ. ಸೊ ಗೊತ್ತಿಲ್ಲದೇ ಅವರು ಗಾಳಿನ ಸ್ವಲ್ಪ ಈ ಏರೋಫೇಜ್ ಅಂತ ಸ್ವಲ್ಪ ಗಾಳಿನ ನುಂಗ್ತಾ ಇರ್ತಾರೆ, ಅವ್ರಿಗೆ ಗೊತ್ತಿರದೇ ಇರೋಂಗೆ. ಸೊ ಈ ಥರ ಗಾಳಿ ಪದೇ ಪದೇ ಸ್ವಲ್ಪ ಜಾಸ್ತಿ ಕರಳಿಗೆ ಹೋದಾಗ ಏನಾಗುತ್ತೆ, ಇದರಿಂದನೂ ಸ್ವಲ್ಪ ನಿಮಗೆ ಹೊಟ್ಟೆ ಎಲ್ಲ ಉಬ್ಬರ ಬರೋದು, ಗ್ಯಾಸ್ ಜಾಸ್ತಿ ಹೋಗೋದು ಶುರು ಆಗುತ್ತೆ. ಇನ್ನು ಹವ್ಯಾಸಗಳು, ಈಗ ಎಸ್ಪೆಷಲಿ ಈ ಧೂಮಪಾನ, ಸ್ಮೋಕಿಂಗ್ ಮಾಡೋರು ಏನಾಗುತ್ತೆ, ಅವರು ಸ್ಮೋಕ್ನ ಇನ್ಹೇಲ್ ಮಾಡೋದಲ್ಲದೆ ಅವರು ಗಾಳಿನೂ ನುಂಗ್ತಾ ಇರ್ತಾರೆ. ಇನ್ನು ಈ ಸಾಫ್ಟ್ ಡ್ರಿಂಕ್ಸು, ಕೋಲಾಸು, ಕಾರ್ಬೋನೇಟೆಡ್ ಡ್ರಿಂಕ್ಸ್, ಅದರಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಅದು ಒಳಗಡೆ ಹೋದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಕೆಲವೊಂದು ಸರಿ ಅದು ಏನೋ ಬರುತ್ತೆ, ಪರವಾಗಿಲ್ಲ. ಇನ್ನು ಕೆಲವ್ರಿಗೆ ಆ ಗ್ಯಾಸ್ ಎಲ್ಲ ಕೆಳಗಡೆ ಕರಳುಗೊಟ್ಟೋಗುತ್ತೆ, ಆವಾಗ ಅದು ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ವ್ಯಾಯಾಮ ಅನ್ನೋದು ತುಂಬ ಕಡಿಮೆ. ಸೊ ಜಾಸ್ತಿ ಗಂಟೆಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡೋದಿರುತ್ತೆ, ಇದರಿಂದ ಡೈಜೆಷನ್ ಸ್ಲೋ ಆಗುತ್ತೆ. ಹಾಗಾಗಿ ಗ್ಯಾಸನ್ನು ಜಾಸ್ತಿ ಬಿಲ್ಡಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಗ್ಯಾಸ್ ಬಿಲ್ಡಪ್ ಆಗ್ತಾ ಇದ್ದಂಗೆ ಅವರು ವಿಪರೀತ ಗ್ಯಾಸ್ ಪಾಸ್ ಮಾಡೋದು, ಇದೇ ಆಗ್ತಾ ಇರುತ್ತೆ. ದಿನ ಪೂರ್ತಿ ಈಗ ಆಫೀಸಲ್ಲೂ ಅವ್ರಿಗೊಂಥರ ಮುಜುಗರ ಆಗ್ತಾ ಇರುತ್ತೆ. ಇನ್ನು ಎಷ್ಟೊಂದು ಜನ ಈಗ ಕೆಲವರು ಡಯಟ್ ಕಾನ್ಷಿಯಸ್ ಇರ್ತಾರೆ, ನಾನು ಸಕ್ಕರೆ ಮುಟ್ಟಬಾರ್ದಪ್ಪ ಅದು ಇದು ಅಂತ. ಅವ್ರೇನಾಗುತ್ತೆ, ಗೊತ್ತಿಲ್ಲದೇ ಕೆಲವೊಂದು ರಾಂಗ್ ಸ್ಟಫ್ನ ತಿಂತಾ ಇರ್ತಾರೆ. ಈಗ ಎಷ್ಟೊಂದು ಪ್ರಾಡಕ್ಟ್ಸು ಈ ಆನ್ಲೈನು ಎಲ್ಲ ಕಡೆ ಸೂಪರ್ ಮಾರ್ಕೆಟ್ಸಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಾರೆ, ಶುಗರ್ ಫ್ರೀ ಅಂದರೆ ಹೆಲ್ತಿ, ಇದು ಸಿಹಿ ಇರುತ್ತೆ ಬಟ್ ನಿಮಗೆ ಶುಗರ್ ಇರೋದಿಲ್ಲ, ತಿನ್ನಿರಿ ಇದನ್ನು ಅಂತ. ಇವೆಲ್ಲ ಆರ್ಟಿಫಿಷಿಯಲ್ ಸ್ವೀಟ್ನರ್ಸು. ಈಗ ಇದರಲ್ಲಿ ಏನಾಗುತ್ತೆ, ಈ ಶುಗರ್ ಆಲ್ಕೋಹಾಲ್ಸ್ ಅಂತಿರುತ್ತೆ, ಸಾರ್ಬಿಟಾಲ್ ಅಂತೀವಿ, ಝೈಲಿಟಾಲ್ ಅಂತೀವಿ, ಮ್ಯಾನಿಟಾಲ್ ಅಂತೀವಿ. ಸೊ ಈ ಥರದ್ದೆಲ್ಲ ಹಲವಾರು ಈ ಶುಗರ್ ಫ್ರೀ ಸ್ವೀಟ್ಸು, ಈ ಚಾಕ್ಲೇಟ್ಸು,
ಈ ಚಿವಿಂಗ್ ಗಮ್ಸು, ಪ್ರೋಟೀನ್ ಬಾರ್ಸ್ ಇದರಲ್ಲೆಲ್ಲ ಹಾಕಿ ನಿಮಗೆ ಅದು ಹೆಲ್ತಿ, ಇದು ಶುಗರ್ ಇಲ್ಲ ತಿನ್ನಿ ಅಂತಾರೆ. ಸೊ ಇದೇನಾಗುತ್ತೆ, ತುಂಬ ಪೂರಾಗಿ ಅಬ್ಸರ್ವ್ ಆಗ್ತಾ ಇರುತ್ತೆ ಈ ಗಟ್ಟಲ್ಲಿ, ನಮ್ಮ ಕರಳಲ್ಲಿ ಹೋಗಿ ಅದೆಲ್ಲ ಫರ್ಮೆಂಟ್ ಆಗಿ ವಿಪರೀತ ಗ್ಯಾಸ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ, ಇದು ಶುಗರ್ ಫ್ರೀ ಅಂತ ಅವರು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ, ಏನೋ ಹೆಲ್ತಿ ಇದೆ ಅಂತ ಹೇಳಿಟ್ಟು. ಇನ್ನೊಂದು ಕಾಮನ್ ಆಗಿ ನನ್ನ ಒಂದು ಗ್ಯಾಸ್ಟ್ರೆಂಟ್ರಾಲಜಿ ಪ್ರಾಕ್ಟೀಸಲ್ಲಿ ಗ್ಯಾಸಿಗೆ ಸಂಬಂಧಪಟ್ಟಿರೋ ಕಾಮನ್ ಕಾರಣ ಏನಂದರೆ ಮಲಬದ್ಧತೆ. ಎಷ್ಟೊಂದು ಜನ ಮೋಷನ್ ಹೋಗ್ತಾ ಇದ್ದೀನಿ ಸರ್ ಅಂತಾರೆ, ಬಟ್ ಕರಳು ಸರಿಯಾಗಿ ಕ್ಲಿಯರ್ ಆಗ್ತಾ ಇರಲ್ಲ. ಈಗ ಕರಳು ಕ್ಲೀನ್ ಆಗಲಿಲ್ಲ, ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ಅವ್ರಿಗೆ ಒಂಥರ ಹೋದಾಗ ನನಗೆ ಒಂಥರ ಫ್ರೆಶ್ ಆಗಿ ಆಗಿದ್ದೀನಿ ಅಥವಾ ಕ್ಲಿಯರ್ ಆಗಿದೆ ಅನ್ನಿಸ್ಲಿಲ್ಲ ಅಂದಾಗ ಕರಳಲ್ಲಿ ಮಲ ಅನ್ನೋದು ಕೂತಿದ್ದಾಗ ಬ್ಯಾಕ್ಟೀರಿಯಾ ಜೊತೆಗೆ ಜಾಸ್ತಿ ಇಂಟ್ರಾಕ್ಷನ್ ಆಗ್ತಾ ಇರುತ್ತೆ, ಗ್ಯಾಸು ಒಳಗಡೆ ಜಾಸ್ತಿ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಟೈಮು ಆ ಮಲದ ಹಿಂಭಾಗ ಗ್ಯಾಸು ಕೂತ್ಕೊಂಡು ಟ್ರ್ಯಾಪ್ ಆಗಿ ಅವ್ರಿಗೆ ವಿಪರೀತ ಸ್ವಲ್ಪ ಹೊಟ್ಟೆಯಲ್ಲಿ ಒಂಥರ ಹಿಂಡೋಂಗೆ ನೋವು ಕೊಡೋದು, ಹೊಟ್ಟೆ ಎಲ್ಲ ಊದ್ಕೊಳ್ಳೋದು, ಇದು ಆಗ್ತಾ ಇರುತ್ತೆ. ಸೊ ಈ ಥರ ಗ್ಯಾಸು ಜಾಸ್ತಿ ಹೊತ್ತು ಅಲ್ಲಿ ಕರಳಲ್ಲಿದ್ದಾಗ ಮಲದ ಜೊತೆ ಏನಾಗುತ್ತೆ, ಅದು ಪಾಸ್ ಮಾಡಿದಾಗ ಅದು ಇನ್ವೇರಿಯಬ್ಲಿ ತುಂಬ ಕೆಟ್ಟ ಸ್ಮೆಲ್ಲು ಇರುತ್ತೆ. ಸೊ ಈ ಮಲಬದ್ಧತೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟಾಗಿ ಅಡ್ರೆಸ್ ಮಾಡಬೇಕು. ಮೋಷನ್ನು ಒಂಥರ ಸಾಫ್ಟಾಗಿ ಡೈಲಿ ಕ್ಲಿಯರ್ ಆಗ್ತಾ ಇರಬೇಕು. ನಿಮಗೆ ಹೋದರೆ ಒಂಥರ ಅನ್ನಿಸ್ಬೇಕು, ಹೌದು ಕ್ಲಿಯರ್ ಆಗಿದೆ, ಮತ್ತೆ ಮತ್ತೆ ಹೋಗುವಂಥ ಅವಶ್ಯಕತೆ ಇರಬಾರ್ದು. ಇನ್ನು ಕೆಲವೊಂದು ನಮ್ಮ ಒಂದು ಈ ಕಂಡೀಷನ್ಸ್ ಇರುತ್ತೆ. ಚಿಕ್ಕ ಕರಳಲ್ಲಿ ಸಿಬೋ ಅಂತೀವಿ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ. ಅಂದರೆ ನಮ್ಮ ದೊಡ್ಡ ಕರಳಲ್ಲಿ ಈಗ ಬ್ಯಾಕ್ಟೀರಿಯಾ ತುಂಬ ಹೈ ಅಮೌಂಟ್ಸಲ್ಲಿ ಇರುತ್ತೆ, ಚಿಕ್ಕ ಕರಳಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಈ ಕೆಲವ್ರಿಗೆ ಏನಾಗುತ್ತೆ, ಈ ಚಿಕ್ಕ ಕರಳಲ್ಲಿ ಬೇಡದೇ ಇರೋ ಜಾಗದಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾ ಇದ್ದಾಗ ಈ ಗ್ಯಾಸು ಅಥವಾ ಪದೇ ಪದೇ ಹೊಟ್ಟೆ ಉಬ್ಬರ ಬರೋದು, ಇದು ಒಂದು ಕಾಮನ್ ಸಿಂಪ್ಟಮ್ ಆಗುತ್ತೆ. ಸೊ ಈ ಥರ ಹಲವಾರು ನಾವು ಈ ಗ್ಯಾಸಿಗೆ ಸಂಬಂಧಪಟ್ಟಿರೋ ಅಂಥ ಒಂದು ತೊಂದರೆಗಳು ಇರುತ್ತೆ. ಇದಕ್ಕೆ ಒಂದೇ ಒಂದು ಕಾರಣ ಅಂತಲ್ಲ. ಈಗ ಇದಕ್ಕೆ ಕ್ಯೂರ್ ಮಾಡಬೇಕು, ಇದನ್ನು ನಾವು ಪರ್ಮನೆಂಟಾಗಿ ಕ್ಲಿಯರ್ ಮಾಡ್ಕೊಬೇಕಂದ್ರೆ ಫಸ್ಟು ನಾವು ತಿನ್ನೋ ಆಹಾರದಿಂದ ಏನಾದರೂ ಆಗ್ತಾ ಇದೆಯಾ, ಆ ಥರ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಏನೋ ಒಂದು ಫುಡ್ ಡೈರಿ ಥರ ಇಟ್ಕೊಳ್ಳಿ, ಏನು ತಿಂತಾ ಇದ್ದೀರಾ, ಅದ್ರ ನೆಕ್ಸ್ಟ್ ಡೇನೇ ಆಗ್ತಾ ಇದೆಯಾ ನಿಮಗೆ ಏನು ಅಂತ. ಈಗ ಏನಾದರೂ ಗ್ಲೂಟೆನ್, ಗೋಧಿ ಪದಾರ್ಥನ ಅಥವಾ ಹಾಲ ಅಥವಾ ಈ ಒಂದು ವೆಜಿಟೇಬಲ್ಸ್ ನಾನು ಹೇಳಿದ್ನಲ್ಲ ಆಗಲೇ, ಕೋಸು, ಹೂಕೋಸು ಈ ಥರದ್ದು, ಅಥವಾ ಕೆಲವೊಂದು ಕಾಳುಗಳ ಈ ಥರದ್ದು ಇರುತ್ತೆ. ಈಗ ಲ್ಯಾಕ್ಟೋಸ್ ಇಂಟಾಲರೆನ್ಸು, ಡೈರಿ ಪ್ರಾಡಕ್ಟ್ ಇಂಟಾಲರೆನ್ಸು ಅಥವಾ ಗ್ಲೂಟೆನ್, ಗೋಧಿ ಇಂಟಾಲರೆನ್ಸ್ ಈ ಥರದ್ದಿದ್ದರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಇದೆ, ಅದನ್ನು ಎಲಿಮಿನೇಟ್ ಮಾಡಿದ್ರೆ ಅವರು ಫಸ್ಟ್ ಕ್ಲಾಸಾಗಿ ರೆಡಿ ಆಗೋಗ್ತಾರೆ. ಇನ್ನು ಎರಡನೇದಾಗಿ ನಾವು ಒಂದು ಮಾನಸಿಕ ಆರೋಗ್ಯ ಅನ್ನೋದನ್ನ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಬೇಕು. ಏನೋ ಒಂದು ಯೋಗ, ಮೆಡಿಟೇಷನು, ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗಿದ್ದರೆ ನಮ್ಮ ಕರಳಿನ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಮೂರನೇದಾಗಿ ನೀರು, ಒಂದು 2.5 3 ಲೀಟ್ರಷ್ಟು ನೀರು ಚೆನ್ನಾಗಿ ತಗೊಂಡ್ರೆ ಫುಡ್ಡು ವೇಸ್ಟು ನಮ್ಮ ಒಂದು ಹೊಟ್ಟೆ ಕರಳಲ್ಲಿ ಈಸಿಯಾಗಿ ಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ಈ ಕಾರ್ಬೋನೇಟೆಡ್ ಡ್ರಿಂಕ್ಸು, ಈ ಕೋಲಾಸು, ಸಾಫ್ಟ್ ಡ್ರಿಂಕ್ಸ್ನೆಲ್ಲ ಕಟ್ ಮಾಡಿ, ಯಾಕಂದರೆ ಅದರಲ್ಲಿ ತುಂಬ ಶುಗರ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರುತ್ತೆ. ಸೊ ಎರಡರಿಂದನೂ ನಿಮ್ಮ ಕರಳಿನ ಆರೋಗ್ಯ ಅನ್ನೋದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಯಾಕಂದರೆ ತುಂಬ ಸಕ್ಕರೆ ನಾವು ಸೇವನೆ ಮಾಡಿದಷ್ಟು ಕರಳಲ್ಲಿ ಬೇಡದೇ ಇರೋ ಬ್ಯಾಕ್ಟೀರಿಯಾಗೂ ಫುಡ್ ಕೊಟ್ಟಂಗೆ ಆಗುತ್ತದು. ಇನ್ನು ಈ ಕೆಲವ್ರಿಗೆ ಸ್ವಲ್ಪ ಈ ಫೈಬರ್, ನಾರಿನಾಂಶ ಅನ್ನೋದು ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ. ಬಟ್ ಅದು ನೀವು ಕ್ರಮೇಣವಾಗಿ ಇನ್ಕ್ರೀಸ್ ಮಾಡಬೇಕು. ಒಂದೇ ಸಾರಿ ತುಂಬ ಹೆಲ್ತಿಯಾಗಿರ್ಬೇಕಂತ ಎಲ್ಲ ಥರ ಸಲಾಡ್ಸ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಫೈಬರು ನಮಗೆ ಮುಂಚೆಯಿಂದ ಅಭ್ಯಾಸ ಜಾಸ್ತಿ ಇಲ್ಲ ಅಂದಾಗ ಹೊಟ್ಟೆಯಲ್ಲಿ ಒಂಥರ ಸಂಕಟ, ಹೊಟ್ಟೆ ಎಲ್ಲ ಹಿಂಡೋದು, ಗ್ಯಾಸು ಜಾಸ್ತಿ ಆಗಿಬಿಡುತ್ತೆ. ಸೊ ಕ್ರಮೇಣವಾಗಿ ಹಣ್ಣು, ತರಕಾರಿ, ಈ ಥರ ಹೋಲ್ ಗ್ರೈನ್ ಫುಡ್ಸು ಅದನ್ನು ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಆ್ಯಂಡ್ ಲಾಸ್ಟ್ ಪಾರ್ಟು ಇದು ತುಂಬ ಇಂಪಾರ್ಟೆಂಟ್. ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ಅಂದರೆ ಓಡಾಟ. ಸ್ವಲ್ಪ ಈ ನಮಗೆ ಒಂದು ವ್ಯಾಯಾಮ ಅನ್ನೋದು ಒಂದು ಬಿಗ್ಗೆಸ್ಟ್ ಸ್ಟಿಮ್ಯುಲೇಟರ್ ನಮ್ಮ ಗಟ್ ಹೆಲ್ತ್ಗೆ, ನಮ್ಮ ಕರಳಿನ ಆರೋಗ್ಯಕ್ಕೆ. ಈ ವ್ಯಾಯಾಮ ಅನ್ನೋದು ಇದೆಯಲ್ಲ, ಇಟ್ ವರ್ಕ್ಸ್ ವಂಡರ್ಸ್. ಒಂದು 30ರಿಂದ 40 ನಿಮಿಷ ಅಷ್ಟು ಡೈಲಿ ಒಂದು ಓಡೋದಾಗಲಿ, ಒಂದು ಟ್ರೆಡ್ಮಿಲಲ್ಲಿ ಇದಾಗಲಿ, ಕ್ರಾಸ್ ಟ್ರೈನರು, ಜಾಗಿಂಗು, ಏನೋ ಒಂದು ಸ್ವಲ್ಪ ಬೆವರು ಸುರಿಯೋ ಅಂಥದ್ದು ಒಂದು ವ್ಯಾಯಾಮ ಏನೋ ಒಂದು ಇಟ್ಕೊಳ್ಳಿ. ಆಮೇಲೆ ಸಾಯಂಕಾಲ ನಿಮಗೆ ಟೈಮ್ ಇದ್ದರೆ ಈ ನೈಟ್ ಊಟ ಆದಮೇಲೆ ಒಂದು 10-15 ನಿಮಿಷ ಅಷ್ಟು ಸ್ವಲ್ಪ ಲೈಟ್ ವಾಕಿಂಗು, ಅದನ್ನು ಕಂಬೈನ್ ಮಾಡಿಕೊಂಡ್ರೆ ಈ ಗ್ಯಾಸ್ ಅನ್ನೋದು ನಮ್ಮ ಕರಳಲ್ಲಿ ಈಸಿಯಾಗಿ ಮೂವ್ ಆಗುತ್ತೆ, ಮಲಬದ್ಧತೆ ಅನ್ನೋದು ಕಡಿಮೆ ಆಗುತ್ತೆ. ಇನ್ನೊಂದು ನಿದ್ದೆ ಅನ್ನೋದು ಇಂಪ್ರೂವ್ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ನಿಮಗೇನಾಗುತ್ತೆ, ಶರೀರ ಟಯರ್ಡ್ ಆಗುತ್ತೆ. ಸೊ ಟಯರ್ಡ್ ಆದಾಗ ನಿದ್ದೆ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ. ನಿದ್ದೆ ಇಂಪ್ರೂವ್ ಆದರೆ ಡೈಜೆಸ್ಟಿವ್ ಸಿಸ್ಟಮ್ಮು ರಾತ್ರಿ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಇದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಡೈಜೆಷನ್ ಚೆನ್ನಾಗಿ ಆಗ್ತಾ ಇದ್ದಾಗ ನಿಮ್ಮ ಓವರ್ ಆಲ್ ಗಟ್ ಹೆಲ್ತ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಕೆಲವೊಂದು ನೀವು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಈ ಗ್ಯಾಸನ್ನು ಇದನ್ನು ಪರ್ಮನೆಂಟಾಗಿ ಸಾಲ್ವ್ ಮಾಡ್ಕೊಬೋದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲವಾರು ವೀಡಿಯೋಸ್ನ ನಾನು ಈ ಬೇರೆ ಟಾಪಿಕ್ಸ್ ಬಗ್ಗೆ ನಾನು ಮಾಡ್ತಾ ಇರ್ತೀನಿ. ನಿಮಗೆ ಸ್ಪೆಸಿಫಿಕ್ ಆಗಿ ಇಂಥ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅದು ಇದು ಅಂತ ಕಾಮೆಂಟಲ್ಲಿ ಹಾಕಿ ನಾವು ಅದನ್ನು ಖಂಡಿತವಾಗಿ ನೋಡ್ತೀವಿ. ಧನ್ಯವಾದ.